ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚುಕ್ಕಿ ನಳಪಾಕ. ಇವತ್ತಿನ ರೆಸಿಪಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ಮಟನ್ ಕೀಮಾ ಫ್ರೈ. ಇದು ಬೇಗನೆ ಆಗುವ ಡಿಶ್. ಎಸ್ಪೆಷಲಿ ಬ್ಯಾಚುಲರ್ಸ್ ಕೂಡ ಈ ರೆಸಿಪಿಯನ್ನು ಈಸಿಯಾಗಿ ಮಾಡಿಕೊಳ್ಳಬಹುದು. ಇದು ಚಪಾತಿ, ಪರೋಟ, ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕಿಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ನೀವು ಬಿರಿಯಾನಿಗೂ ಸೈಡ್ ಡಿಶ್ ಆಗಿ ತಿನ್ನಬಹುದು. ಲೆಟ್ಸ್ ಸ್ಟಾರ್ಟ್. ಕುಕ್ಕರಿಗೆ ಎಣ್ಣೆ 4 ಟೀ ಸ್ಪೂನ್, ಬಿರಿಯಾನಿ ಎಲೆ 1, ಹಸಿಮೆಣಸಿನಕಾಯಿ 3, ಕರಿಬೇವು ಹಾಕಿದರೆ ಟೇಸ್ಟು, ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಈಗ ಇದಕ್ಕೆ ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಿ. ನೀವು ನಾನ್ ವೆಜ್ ಐಟಮ್ಸ್ ಮಾಡಿದಾಗ ಈರುಳ್ಳಿ ರೋಸ್ಟ್ ಆದ್ರೇ ಟೇಸ್ಟಿಯಾಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಮಟನ್ ಕೀಮಾ ಹಾಕಿ. ನಾನಿಲ್ಲಿ ಮಟನ್ ಕೀಮಾವನ್ನು ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು ಸ್ಟ್ರೈನರಲ್ಲಿ ಹಾಕಿ, ಎಕ್ಸ್ಟ್ರಾ ನೀರು ಇದ್ದರೆ ಅದು ಸ್ಟ್ರೈನ್ ಆಗುತ್ತೆ. ಈಗ ಇದನ್ನು ಆಯಿಲಲ್ಲೇ 3 ರಿಂದ 4 ನಿಮಿಷ ಫ್ರೈ ಮಾಡಿ. ನಂತರ ಪ್ಲೇಟ್ ಮುಚ್ಚಿ 2 ನಿಮಿಷ ಬೇಯಿಸಿ. ಈಗ ಪ್ಲೇಟ್ ತೆಗೆದು ನೋಡಿದರೆ ಕೀಮಾಯಿಂದ ಈ ತರಹ ವಾಟರ್ ರಿಲೀಸ್ ಆಗಿರುತ್ತೆ. ಇದಕ್ಕೆ ಚಿಲ್ಲಿ ಪೌಡರ್ 1/2 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಗರಂ ಮಸಾಲ ಪೌಡರ್ 1/2 ಟೀ ಸ್ಪೂನ್, ಸಾಲ್ಟ್ 1/2 ಟೀ ಸ್ಪೂನ್ ಹಾಕಿ ಫ್ರೈ ಮಾಡಿ. ನಿಮಗೆ ಖಾರ ಜಾಸ್ತಿ ತಿನ್ನುವವರು ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕಿಕೊಳ್ಳಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಹಾಕಿ ಫ್ರೈ ಮಾಡಿ. ಹಾಗೆ ಅರ್ಧ ಗ್ಲಾಸ್ ನೀರು ಹಾಕಿ. ನಾನು ನೀರು ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ ವೀಕ್ಷಕರೇ. ಈಗ ಕುಕ್ಕರ್ ಮುಚ್ಚಿ 5 ರಿಂದ 6 ವಿಜಿಲ್ ಕೂಗಿಸಿ. ಈಗ ಇದು ರೆಡಿಯಾಗಿದೆ. ನೀವು ಬೇಕಾದರೆ ಇದಕ್ಕೆ ಬಟಾಣಿ ಅಥವಾ ಟೊಮೆಟೊ ಕೂಡ ಹಾಕ್ಕೊಳ್ಬೋದು, ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಸರ್ವ್ ಮಾಡಿ. ಸೊ ಫ್ರೆಂಡ್ಸ್, ಈ ಕೀಮಾ ರೆಸಿಪಿ ಇಷ್ಟವಾದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಹೊಸದಾಗಿ ನೋಡಿರುವ ವೀಕ್ಷಕರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚುಕ್ಕಿ ನಳಪಾಕ.